ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನಸಿನ ನಂಟು ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇವತ್ತಿನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ಲಕ್ಷ್ಮಿ ವೈಷ್ಣವ್ ಹತ್ರ ಸಾರಿ ಕೇಳಬೇಕು ಅಂತ ಹೇಳಿ ಹೂವೊಂದಷ್ಟನ್ನ ತಗೊಂಡ್ಬಂದು ಹೂವಲ್ಲಿ ಸಾರಿ ಅಂತ ಬರೀತಿರ್ತಾಳೆ. ವೈಷ್ಣವ್ ಮುಖ ತೊಳ್ಕೊಂಡ್ ಬಂದವನೇ ಏನ್ ಬರೀತಿದ್ದಾರೆ ಇವರು ಅಂತ ನೋಡ್ತಾ ಇರ್ತಾನೆ. ಸಾರಿ ಅಂತ ಬರ್ದಿರೋದನ್ನ ನೋಡಿ, ಯಾಕೆ ನೀವು ಸಾರಿ ಅಂತ ಬರೀತಿದ್ದೀರಾ, ಯಾಕೆ ನನ್ನ ಹತ್ರ ಸಾರಿ ಅಂತ ಕೇಳ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಮತ್ತೆ ಮತ್ತೆ ಕೇಳ್ತಿದ್ದೀನಿ ಅಂತ ನೀವೇನು ಬೇಜಾರು ಮಾಡ್ಕೋಬೇಡಿ, ಮತ್ತೆ ನೀನ್ ಕೇಳ್ಬೇಡ ಅಂತ ಹೇಳಿದೀರಾ, ಆದ್ರೂ ನಾನು ಕೇಳ್ತಾ ಇದ್ದೀನಿ, ನನಗ್ ಸಮಾಧಾನ ಆಗ್ತಿಲ್ಲ, ಸಾರಿ ಅಂತ ಕೇಳ್ತಾಳೆ. ಆಗ ವೈಷ್ಣವ್ ಹೇಳ್ತಾನೆ, ಯಾಕೆ ನೀವು ಸಾರಿ ಕೇಳ್ತಿದ್ದೀರಾ, ಏನ್ ತಪ್ಪು ಮಾಡಿದೀರಾ? ಆಗ ಲಕ್ಷ್ಮಿ, ಹೌದು ನೀವು ಕೇಳ್ಬೇಡ ಅಂತ ಹೇಳಿದೀರಾ, ಆದ್ರೂ ನನಗ್ ಸಮಾಧಾನ ಆಗ್ತಿಲ್ಲ, ಮತ್ತೆ ಈ ವಿಷಯ ಬರ್ಬಾರ್ದು ಅಂತ ಹೇಳಿದೀರಾ, ಆದ್ರೂ ನೀವು ನನ್ನನ್ನ ಕ್ಷಮಿಸಿದೀನಿ ಅಂತ ಹೇಳಿ ಅಷ್ಟ್ ಸಾಕು ಅಂತ ಕೇಳ್ತಾಳೆ. ಹೌದು, ಏನ್ ತಪ್ಪಾಗಿದೆ ಅಂತ ಗೊತ್ತಾದ್ರೆ ತಾನೇ ನಾನು ಕ್ಷಮಿಸೋದು, ಏನ್ ತಪ್ಪು ಮಾಡಿದೀರಾ ಅಂತ ಹೇಳಿ ಅಂತ ಕೇಳ್ತಾನೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಮತ್ತೆ ನೀವು ಆ ವಿಷಯ ತೆಗೆಯೋದ್ ಬೇಡ ಅಂತ ಹೇಳಿದೀರಲ್ವಾ, ಮತ್ತೆ ಆ ವಿಷಯ ಬೇಡ, ನೀವು ಕ್ಷಮಿಸಿದೀನಿ ಅಂತ ಹೇಳಿ ಅಂತ ಕೇಳ್ತಾಳೆ. ಆಗ ವೈಷ್ಣವ್ಗೆ ಅನುಮಾನ ಬರುತ್ತೆ, ಏನ್ ಹೇಳ್ತಿದ್ದಾರೆ ಇವರು ಅನ್ನೋದೇ ಅರ್ಥ ಆಗಲ್ಲ. ಆದ್ರೂ ಸರಿ ಆಯ್ತು ಅಂತ ಹೇಳಿ ಕ್ಷಮಿಸಿದೀನಿ ಅಂತ ಹೇಳ್ತಾರೆ. ಅದೇ ಸ್ವಲ್ಪ ಹೊತ್ತಿಗೆ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಬಂದವರೇ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಎಲ್ಲರೂ ವಿಶ್ ಮಾಡ್ತಾರೆ. ಅವಾಗ ವೈಷ್ಣವ್ ಮತ್ತೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ, ಅವರೇ ಮರ್ತು ಬಿಟ್ಟಿರ್ತಾರೆ. ಆಗ ಲಕ್ಷ್ಮಿ ಹೇಳ್ತಾಳೆ, ನಿಜವಾಗ್ಲೂ ನಮ್ಗೆ ನೆನಪಿರ್ಲಿಲ್ಲ, ಆನಿವರ್ಸರಿ ಬಗ್ಗೆ ಮರ್ತೇ ಬಿಟ್ಟಿದ್ವಿ, ನಮ್ ಮದ್ವೆ ಆಗಿ 1 ವರ್ಷ ಕಂಪ್ಲೀಟ್ ಆಯ್ತು ಅಂತ ಹೇಳಿ ಖುಷಿ ಪಡ್ತಾಳೆ. ಅವ್ರ ಮನೆಯವರೆಲ್ಲ ತಂದಂತಹ ಕೇಕ್ ನ ಕಟ್ ಮಾಡ್ತಾರೆ, ಖುಷಿ ಪಡ್ತಾರೆ. ಮನೆಯವರೆಲ್ಲರೂ ಹಾರೈಸ್ತಾರೆ. ಹಾಗೆ ಮುಂದಿನ ವರ್ಷಕ್ಕೆ ಒಂದು ಪುಟ್ಟ ಕಂದಮ್ಮ ಬೇಕು ಅಂತ ಕೇಳ್ತಾರೆ. ಎಲ್ಲರೂ ಖುಷಿ ಖುಷಿಯಾಗಿ ಅದ್ರ ಬಗ್ಗೆನೆ ಮಾತಾಡ್ಕೊಂಡಿರ್ತಾರೆ. ಆದ್ರೆ ಈ ಕಡೆಯಿಂದ ವೈಷ್ಣವ್ ತಾಯಿ ಕಾವೇರಿ ಅವರಿಗೆ ಏನೋ ಒಂದ್ ರೀತಿ ಸಂಕಟ ಆಗ್ತಿರತ್ತೆ. ಏನಾಗ್ತಿದೆ ಇಲ್ಲಿ ಏನು ಅನ್ನೋದೇ ಅರ್ಥ ಆಗ್ತಿರಲ್ಲ. ಕೀರ್ತಿ ಯಾವುದೇ ಕಾರಣಕ್ಕೂ ಸುಮ್ನೆ ಇರೋಳಲ್ಲ, ಇವಾಗ ಯಾಕೆ ಸುಮ್ನೆ ಇದ್ದಾಳೆ, ಒಂದ್ ಫೋನ್ ಕಾಲು ಮಾಡಿಲ್ಲ, ಇಷ್ಟೊತ್ತಿಗಾಗ್ಲೇ ಅವಳಿಲ್ಲಿಗೆ ಬರ್ಬೇಕಿತ್ತು, ನನ್ ಪ್ರಾಣ ತಿನ್ಬೇಕಿತ್ತು, ಯಾಕೆ ಬಂದಿಲ್ಲ ಅಂತ ಹೇಳಿ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ. ಇನ್ ನಾನು ಯೋಚನೆ ಮಾಡೋದು ಒಳ್ಳೇದಲ್ಲ ಅಂತ ಹೇಳಿ ಅವರೇ ಕೀರ್ತಿ ಮನೆಗೆ ಹೊರಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಬೆಲ್ಲ ಪ್ರೆಸ್ ಮಾಡ್ತಾರೆ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಕೀರ್ತಿ ಬಂದು ಬಾಗಿಲು ತೆಗಿತಾಳೆ. ಕಾವೇರಿ ಅವರನ್ನ ನೋಡ್ದವಳೆ ದಪ್ ಅಂತ ಅವ್ರ ಮುಖಕ್ಕೆ ಬಾಗ್ಲಾಕಿ ವಾಪಸ್ ಹೋಗ್ತಾಳೆ. ಕಾವೇರಿ ಅವರಿಗೆ ಅವಮಾನನೂ ಆಗುತ್ತೆ, ಸಿಟ್ಟು ಬರುತ್ತೆ, ಯಾಕೆ ಇವಳು ಈ ತರ ಮಾಡೋದು ಅಂತೇಳಿ ಮತ್ತೆ ಬೆಲ್ನ ಒತ್ತಾರೆ. ಆಗ ಕೀರ್ತಿ ಅವರ ತಾಯಿ ಬಂದು ಬಾಗ್ಲನ್ನ ಓಪನ್ ಮಾಡ್ತಾರೆ. ಏನ್ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ, ಒಂದ್ಸಾರಿ ಮುಖದ ಮೇಲೆ ಬಾಗ್ಲಾಕ್ ಹೋಗಿದ್ದಾರೆ ಅಂದ್ರೆ ನಿನ್ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅರ್ಥ, ದಯವಿಟ್ಟು ಇಲ್ಲಿಂದ ಹೊರಟೋಗು, ನಿನ್ ಮುಖನ ತೋರಿಸ್ಬೇಡ, ಹೋಗು ಅಂತ ಹೇಳ್ತಾಳೆ. ಆದ್ರೆ ಕಾವೇರಿ ಅವರು ಹೋಗೋದಿಲ್ಲ. ಅವಾಗ ಕೀರ್ತಿ ಬರ್ತಾಳೆ. ಕೀರ್ತಿ ಬಂದೋಳೆ, ಅಮ್ಮ ನೀನೇನ್ ಮಾತಾಡ್ಬೇಡಮ್ಮ ಪ್ಲೀಸ್, ನೀನ್ ಆರಾಮಾಗಿರು, ಬಾ ಹೋಗೋಣ ಅಂತ ಹೇಳಿ ಕರಿತಾಳೆ. ಆಗ ಕಾವೇರಿ ಅವರು ಕೇಳ್ತಾರೆ, ಯಾಕೆ ಕೀರ್ತಿ ಏನಾಯ್ತು, ಯಾಕೆ ನೀನ್ ಹೀಗಿದ್ಯಾ ಅಂತ ಕೇಳ್ತಾರೆ. ಆಗ ಕೀರ್ತಿ, ಅಮ್ಮ ನಿನ್ಗೇನ್ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ, ಇಷ್ಟ ಹೇಳ್ತಿದ್ರು ಮತ್ತೆ ಮಾತಾಡ್ತಿದ್ಯಲ್ಲ, ಹೊರಟೋಗಿಲ್ಲಿಂದ ಅಂತ ಹೇಳ್ತಾರೆ. ಆಗ ಮತ್ತೆ ಕಾವೇರಿ ಅವ್ರು ಕೇಳ್ತಾರೆ, ಯಾಕೆ ಕೀರ್ತಿ, ಯಾಕೆ ನೀನ್ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಕೀರ್ತಿ ಹೇಳ್ತಾಳೆ, ದಯವಿಟ್ಟು ಆಂಟಿ ನನ್ಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳಿ ಮತ್ತೆ ಅವ್ರ ಮುಖ ಹೊಡೆಯೋ ಹಾಗೆ ಬಾಗ್ಲನ್ನ ಹಾಕೋತಾಳೆ. ಈಗ ಕಾವೇರಿ ಅವರಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಏನಾಗ್ತಿದೆ ಇಲ್ಲಿ, ಇವಳು ಯಾಕೆ ಈ ತರ ಮಾಡ್ತಿದ್ದಾಳೆ, ಏನೋ ವಿಷಯ ಇರ್ಬೇಕು, ಇದನ್ನ ನಾನು ತಿಳ್ಕೊಳ್ದೆ ಬಿಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಕಾವೇರಿ ಅವರಿಗಿರೋ ಕೆಟ್ಟ ಕುತೂಹಲಗಳೇ ಅವರಿಗೆ ಸಮಸ್ಯೆನ ತರ್ತಿದೆ. ಹಾಗಿದ್ರೆ ಅವರು ಕೀರ್ತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಕ್ಕೆ ಏನ್ ಪ್ಲಾನ್ ಮಾಡ್ತಾರೆ ಅದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.